ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮುರುಡೇಶ್ವರಕ್ಕೆ ಹೊರಟಿದ್ವಿ. ತುಂಬ ಟೈಮ್ ಆಗಿತ್ತು ಹೋಗ್ತೀರ ನಾವು. ನಾನು ಹಸ್ಬೆಂಡು ಮ್ಯಾರೇಜ್ ಆದಾಗ ಹೋಗಿದ್ದು, ಈಗ ಮಗು ಆದಮೇಲೆ ಹೋಗ್ತಾ ಇದ್ವಿ. ಆನ್ ದ ವೇ ಹೋಗ್ತಾ ಹಾಗೆ ಒಂದು ಫೇಮಸ್ ಒಂದು ಬೀಚ್, ಮರವಂತೆ ಬೀಚು. ಎಲ್ರಿಗೂ ಗೊತ್ತಿರುತ್ತೆ, ಇದು ಗೊತ್ತಿಲ್ಲದವ್ರಿಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಅಪ್ಪ ಮಗಳು ಇಬ್ರು ವೈಟ್ ಅಲ್ಲಿದ್ದಾರೆ. ನೋಡಿ, ಇಲ್ಲಿಂದ ನಮಗೆ ಮರವಂತೆ ಬೀಚು ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಮರವಂತೆ ಬೀಚ್ ನೋಡಿಲ್ಲ ನೋಡ್ಕೊಳ್ಳಿ. ಸೊ ನಾವು ಗೆಹರಾ ಸಾಂಗ್ ಕೇಳ್ತಾ ಇದ್ವಿ. ಅವಳು ಯಾವುದೇ ಒಂದು ಹೊಸ ಸಾಂಗ್ ಬರಲಿ ಅಥವಾ ಯಾವುದೇ ಸಾಂಗ್ ಬರಲಿ, ಪಟ್ ಅಂತ ಸಾಂಗ್ನ ಬೇಗ ಮೈಂಡಲ್ಲಿ ಕ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಆ ಸಾಂಗ್ ಬರುವಾಗ ಕಂಪ್ಲೀಟ್ ಸಾಂಗ್ ಹಾಡ್ತಾಳೆ. ಅದು ಹೇಗೆ ಈ ಮಕ್ಳುಗಳು ಅಷ್ಟೊಂದು ಇಟ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು ಒಂದು ನನ್ನಮ್ಮ ಬಂದಿದ್ದರು, ರೀಸೆಂಟಾಗಿ ಬಂದಿದ್ರಲ್ಲ, ಸೊ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಅದರದ್ದೇನೆ ಇದು ಅಮ್ಮ ಸ್ಯಾರಿ ತಂದು ಕೊಟ್ಟಿದ್ದು ನನಗೆ. ಈಗಿನ ಟ್ರೆಂಡ್ ಸ್ಯಾರಿ, ಅನುಶ್ರೀ ಸ್ಯಾರಿ ಅಂತ ಹೇಳ್ತಾರಲ್ಲ, ಸೊ ಸ್ಯಾರಿ ನೇಮ್ ಬಂದ್ಬಿಟ್ಟು ಅನುಶ್ರೀನೇ. ಸೊ ನೋಡ್ತಾ ಇದ್ದೀರಲ್ಲ, ಆನ್ ದ ವೇ ಹತ್ರದಲ್ಲೇ ಇದ್ದೀವಿ, ದೇವಸ್ಥಾನದ ಹತ್ರ. ಅಲ್ಲಿ ನೋಡ್ತಾ ಇರ್ಬೋದು ದೇವ್ರ ಗುಡಿ ಅಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಸೊ ನಾವು ಸ್ಟೇ ಆಗಲಿಲ್ಲ, ಸ್ಟೇ ಆಗೋಕ್ಕೆಲ್ಲ ಟೈಮ್ ಇರಲಿಲ್ಲ. ಸೊ ಹೋಗಿ ಬೆಳಗ್ಗೆ ಹೊರಟುಬಿಟ್ವಲ್ವ, ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದು ಸ್ಟೇ ಆಗಿ ಬೀಚಲ್ಲೆಲ್ಲ ಆಟಾಡೋಣ ಅಂದ್ಕೊಂಡು ಸುಮ್ಮನಾದ್ವಿ ನಾವು. ಫಸ್ಟ್ ಟೈಮ್ ನಾನು ಮ್ಯಾರೇಜ್ ಆದಮೇಲೆ ನನ್ನ ಹಸ್ಬೆಂಡನ್ನ ಕರ್ಕೊಂಡು ಇಲ್ಲಿಗೆ ಬರಬೇಕಂತ ನನಗೆ ತುಂಬ ಆಸೆ ಇತ್ತು. ಬೇರೆ ಎಲ್ಲೂ ದೂರ ಪ್ಲೇಸ್ ನನಗೆ ಇಷ್ಟ ಇರಲಿಲ್ಲ. ಸೊ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿನೇ ಇಲ್ಲೇ ನಾನು ಫಸ್ಟ್ ಟೈಮು ಇಬ್ಬರೇ ಸೋಲೋ ಟ್ರಿಪ್ ಅಂತ ಬಂದಿದ್ದು ಮುರುಡೇಶ್ವರಕ್ಕೆ. ಒಂಥರ ಫೇವ್ರೆಟ್ ಸ್ಪಾಟು ಇದು. ನನ್ನ ಸ್ಕೂಲ್ ಟೈಮು, ಕಾಲೇಜ್ ಟೈಮಲ್ಲಿ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಅಲ್ಲಿ ರೂಮ್ ಸ್ಟೇ ಎಲ್ಲ ಮಾಡಿದ್ವಿ. ಯಾಕೆ ಇಷ್ಟೊಂದು ಇಷ್ಟ ಅಂತ ಅಂದರೆ, ಅಲ್ಲಿ ರೂಮ್ ಸ್ಟೇ ಮಾಡಿದ್ದಾಗ ಡೈರೆಕ್ಟ್ ಡೋರ್ ಓಪನ್ ಆಗಿದ ತಕ್ಷಣ ನಮಗೆ ಎತ್ತರಗಡೆನೆ ಡೋರ್ ಓಪನ್ ಆಗ್ತಿದ್ದಂಗೆ ಆ ಬೀಚಿದು ವೈಬ್ ಆಗಿರ್ಬೋದು,
ಹಾಗೆ ಶಿವಂದು ಸ್ಟ್ಯಾಚ್ಯೂ ಕೂಡ ಹೇಗೆ ಕಾಣಿಸ್ತಿತ್ತಂತ ಅಂದರೆ ಫುಲ್ಲು ಆಚೆ ಎಲ್ಲ ಚೆನ್ನಾಗಿ ವೆದರ್ ಚೆನ್ನಾಗಿರೋದಕ್ಕೆ ಸಖತ್ತು ಖುಷಿ ಆಗ್ತಿತ್ತು ನೋಡೋಕ್ಕೆ. ಅದೊಂಥರ ನನಗೆ ಮನಸ್ಸಲ್ಲಿ ಒಂಥರ ಪ್ರಿಂಟ್ ಆದಂಗೆ ಆಗೋಯಿತು. ಸೊ ಇಲ್ಲಿ ನಾನು ನೆಕ್ಸ್ಟ್ ಬರಬೇಕಾದ್ರೆ ನನ್ನ ಮದುವೆ ಆದವ್ರ ಜೊತೆ ಬಂದು ಇಲ್ಲಿ ಸ್ಟೇ ಆಗಿ ಹೋಗಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಸೊ ಆ ಆಸೆನೂ ಕೂಡ ತೀರ್ತು. ಈಗ ಮಗಳು ಹುಟ್ಟಿದ ಮೇಲೆ ನನ್ನ ಹಸ್ಬೆಂಡು ಹರಕೆ ಮಾಡ್ಕೊಂಡಿದ್ರು, ಮಗಳು ಹುಟ್ಟಿದ ಮೇಲೆ ಕರ್ಕೊಂಡು ಬರ್ತೀನಿ ಅಂತ. ಸೊ ಹಾಗಾಗಿ ನೋಡ್ದಂಗೂ ಆಗುತ್ತೆ ಅಂತ ಹೊರಟ್ವಿ. ಸ್ಟೇ ಎಲ್ಲ ಆಗಲಿಲ್ಲ, ಬಿಕಾಸ್ ಅಲ್ಲಿ ತುಂಬ ಸೆಕೆ ಇತ್ತು, ಅಡ್ಜಸ್ಟ್ ಆಗೋದಿಲ್ಲ, ಇನ್ನು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾವು ಬೇಗನೆ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಅವಳದೊಂದು ಮಹಾಪೂಜೆ ಇತ್ತು, ಮಹಾಪೂಜೆನೂ ಎಲ್ಲ ಮಾಡಿಸಿ ಬೇಗನೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಈಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಪೂಜೆ ಮಹಾಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ. ಬೇಗನೆ ಆಯಿತು ದರ್ಶನ ಎಲ್ಲ. 12 ಗಂಟೆ 2 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ, ಮತ್ತು 3 ಗಂಟೆಗೋ 4 ಗಂಟೆಗೇನೋ ಓಪನ್ ಮಾಡ್ತಾರೆ ವಾಪಸ್ಸು. ಸೊ ಯಾರು ಹೋಗಂಗಿದ್ರೆ 2 ಗಂಟೆ ಒಳಗೇ ಹೋಗಿ. ಮತ್ತು ಬೀಚ್ಗೆಲ್ಲ ಹೋಗಲಿಲ್ಲ ನಾವು, ಜಸ್ಟ್ ಹಾಗೇ ಅಲ್ಲಿಂದ ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಹಾಗೇ ಡೈರೆಕ್ಟ್ ಹೊರಟ್ವಿ ನಾವು. ಸ್ಟೇ ಏನೂ ಆಗಲಿಲ್ಲ, ಯಾಕೆಂದರೆ ಮನೇಲೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದು ನಾವು. ಸೆಕೆಗೆ ಸ್ಯಾರಿ ಹಾಕಿದ್ದೆ ನಾನು, ಮತ್ತು ಮಗು ಫ್ರಾಕ್ ಹಾಕಿದ್ಲಲ್ಲ. ಸೊ ಹಾಗೆ ರೂಮ್ಗೆ ಹೋಗಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೆಕ್ಸ್ಟು ಹೊರಟ್ವಿ, ನೆಕ್ಸ್ಟ್ ಟೈಮ್ ಬೀಚಿಗೆ ಬರೋಣ ಅಂತ. ಸೊ ಇದೊಂದು ಪುಟಾಣಿ ಮಿನಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಬೈ.